ಈಗ ಮುದ್ದು ಬೃಂದಾವನದ ಮಧ್ಯದೊಳಗಿಂದ ರಾಯರು ಬಂದ್ರು. ಅದು ಹೇಗ್ ಬರ್ತಾರೆ ಅನ್ನೋದನ್ನ ಇನ್ನೊಂದು ಕೃತಿಯಲ್ಲಿ ವರ್ಣನೆ ಮಾಡ್ತಾರೆ. ಬಂದ ಚಂದ್ರ ಚಂದದಿಂದ ಬಂದ ನೋಡಿ. ಈ ಕೃತಿಯಲ್ಲಿ ಏನ್ ಹೇಳ್ತಾರೆ ದಾಸರು ನಮಗೆ ಅಂದ್ರೆ, ರಾಘವೇಂದ್ರ ಸ್ವಾಮಿಗಳ ಒಂದು 3 ಅವತಾರವನ್ನು ಸ್ತೋತ್ರ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಹೇಗ್ ಬಂದ್ರು ಅಂತಂದ್ರೆ, ಚಂದ್ರನಂತೆ ಸುಂದರವಾಗಿ ರಾಘವೇಶ ಅಂದ್ರೆ ಶ್ರೀರಾಮನ ಪಾದವನ್ನು ನಂಬಿರುವಂತಹ, ಸದಾ ರಾಮನ ಧ್ಯಾನಾಸಕ್ತರಾಗಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಬರ್ತಾ ಇದ್ದಾರೆ. ಪ್ರಹ್ಲಾದ ಅವತಾರದಲ್ಲಿ ಬಾಲ ಪ್ರಹ್ಲಾದರಾಗಿ ಅವತಾರ ಮಾಡಿದಾಗ ಅವರ ಲೀಲೆಯನ್ನು ಎಲ್ಲರಿಗೂ ಭಗವಂತನ ನಾಮಸ್ಮರಣೆಯನ್ನು ಮಾಡಿಸ್ತಕ್ಕಂತಹ ಒಂದು ಯೋಗದಲ್ಲಿ ಅವರು ತೊಡಗಿದ್ರು. ನವವಿಧ ಭಕುತಿಯನ್ನು ಜಗತ್ತಿಗೆ ಸಾರಿದವರು ಪ್ರಹ್ಲಾದರಾಜರು. ಆ ನರಸಿಂಹ ದೇವರ ಒಂದು ಅವತಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದ್ರೆ, ಒಂದು ನರಸಿಂಹ ಅಂತ ನಾವು ನಾಮಸ್ಮರಣೆ ಮಾಡಿದರೆ ಆ ನರಸಿಂಹ ನಾಮದಲ್ಲಿ 80,725 ಭಗವಂತನ ರೂಪಗಳು ಸನ್ನಿಹಿತವಾಗಿತ್ತವಂತೆ. ಅಂತಹ ನರಸಿಂಹ ನಾಮವನ್ನು ನಮಗೆ ನೀಡಿರ್ತಕ್ಕಂಥವರು ಪ್ರಹ್ಲಾದರಾಜರು. ವ್ಯಾಸರಾಜರಾಗಿ ಅವತಾರ ಮಾಡಿದಾಗ ಶ್ರೀ ಕೃಷ್ಣ ದೇವರಾಯನ ಅಪಮೃತ್ಯುವನ್ನು ಪರಿಹರಿಸಿದವರು. ಚಂದ್ರಿಕಾ, ತರ್ಕತಾಂಡವ ಮುಂತಾದ ಅನೇಕ ಗ್ರಂಥಗಳನ್ನು ರಚಿಸಿದವರು. ರಾಘವೇಂದ್ರರಾಗಿ ಅವತಾರ ಮಾಡಿದಾಗ ಕಾಮಧೇನು ಕಲ್ಪವೃಕ್ಷರಾಗಿ ಜನರ ಮನೋ ಅಭಿಷ್ಟಗಳನ್ನು ನೆರವೇರಿಸಿರುವಂತಹ ಗುರು ಸಾರ್ವಭೌಮರು ಬಂದು ಧರೆಯೊಳಗೆ ಅಂದ್ರು ಭೂಮಿಯ ಮೇಲೆ ಎಲ್ಲರ ಭಾಗ್ಯ ಜ್ಯೋತಿಯಾಗಿ ಎಲ್ಲಾ ಮಠಗಳಲ್ಲೂ ನಿತ್ಯದಲ್ಲೂ ಅಷ್ಟಾವಧಾನ ಸೇವೆಯನ್ನು ಮಾಡಿಸಿಕೊಳ್ತಿರ್ತಕ್ಕಂತಹ ಯತಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಬಂದ ಚಂದ್ರ ಚಂದದಿಂದ ಬಂದ ನೋಡಿ. ಬಂದ ಚಂದ್ರ ಚಂದದಿಂದ ಬಂದ ನೋಡೆ, ರಾಮನದಿಂದ ಮೆರೆದು ಬಂದ ನೋಡೆ. ಬಂದ ಚಂದ್ರ ಚಂದದಿಂದ ಬಂದ ನೋಡೆ, ರಾಮನದಿಂದ ಮೆರೆದು ಬಂದ ನೋಡೆ. ರಾಘವೇಂದ್ರ
ರಾಯರು ಬೃಂದಾವನದಿಂದ ಮೆರೆದು ಬಂದದ್ದಾಯಿತು. ಇನ್ನ ಮತ್ತೊಮ್ಮೆ ಆ ಬೃಂದಾವನ ನೋಡಿರೋ, ಗುರುಗಳ ಬೃಂದಾವನ ಪಾಡಿರೋ ಅಂಕಿತ ವೆಂಕಟ ವಿಠಲ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಲಂಕಾರವನ್ನು ವರ್ಣಿಸಿದಂತಹ ಕೃತಿ ಇದಾಗಿದೆ. ಇದರ ಜೊತೆಗೆ ರಾಯರಿಗೆ ಭಕ್ತ ಜನರ ಸಾಗರವೇ ಹರಿದು ಬರ್ತಾ ಇದೆ. ದೇಶದ ಮೂಲೆಗಳಿಂದ ಬಂದು ರಾಯರ ಬೃಂದಾವನ ದರ್ಶನವನ್ನು ಮಾಡಿಕೊಳ್ತಾರೆ. ನಿತ್ಯದಲ್ಲೂ ಸೇವಿಸುವಂತಹ ಸನ್ನಿಧಿ, ಸೇವಿಪ ಭಕ್ತರಿಗೆಲ್ಲ ಅಭಿಷ್ಟವನ್ನು ನೀಡುತ್ತಿರ್ತಕ್ಕಂತಹ ಯತಿವರೇಣ್ಯರು ಸತ್ಯದ ಗುಣಸಿಂಧು ಎಂದು ಸ್ತೋತ್ರ ಮಾಡಿದ್ದಾರೆ. ನಾವು ಕೇವಲ ಲೌಕಿಕ ಅಭಿಷ್ಟವನ್ನೇ ಕೇಳುವುದಲ್ಲ, ಮುಖ್ಯವಾಗಿ ನಾವು ಜ್ಞಾನವನ್ನು ನೀಡಿರಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ಬೇಕು. ಯಾಕಂದ್ರೆ ಜ್ಞಾನವನ್ನು ನೀಡ್ತಕ್ಕಂಥ ವೇದವ್ಯಾಸ ದೇವರ ಒಂದು ಸನ್ನಿಧಾನ ಈ ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. ವೇದವ್ಯಾಸ ದೇವರು ಅವರನ್ನ ಸ್ತೋತ್ರ ಮಾಡಿದರೆ ನಮಗೆ ಜ್ಞಾನವನ್ನು ಅನುಗ್ರಹಿಸ್ತಾರೆ ಅಂತ ಹೇಳ್ತಾ ಬೃಂದಾವನ ನೋಡಿರೋ